ಮೊದಲ ಬಾರಿ ಸೆಕ್ಸ್ ಮಾಡ್ತಾ ಇದ್ದೀರಾ? ಇಲ್ಲಿದೆ ಟಿಪ್ಸ್. ಮದುವೆ ನಂತರ ದಂಪತಿಗಳು ಅಥವಾ ರಿಲೇಶನ್ಶಿಪ್ನಲ್ಲಿರೋ ಜೋಡಿಗಳು ತಮ್ಮ ಜೀವನವನ್ನು ಸಂತೋಷದಿಂದ ಮುಂದುವರಿಸೋದಕ್ಕೆ ಸೆಕ್ಸ್ ಅತ್ಯಂತ ಅಗತ್ಯ. ಈ ಮಿಲನ ಕ್ರಿಯೆಯಲ್ಲಿ ಭಾಗವಹಿಸಿದ ಗಂಡು ಹೆಣ್ಣಿನ ನಡುವಿನ ಬಾಂಧವ್ಯ ಲೈಂಗಿಕ ಸಾಮರಸ್ಯದ ಕಾರಣದಿಂದ ವೃದ್ಧಿಯಾಗುತ್ತೆ. ಉತ್ತಮವಾದ ರತಿಸುಖವನ್ನ ಅನುಭವಿಸಿದ ಪತಿ ಪತ್ನಿಯ ನಡುವಿನ ಸಾಮೀಪ್ಯತೆ ಹೆಚ್ಚುತ್ತೆ ಅಂತ ಅನೇಕರು ನಂಬ್ತಾರೆ. ಆದರೆ ಮೊದಲ ಬಾರಿಗೆ ಮಿಲನ ಮಹೋತ್ಸವಕ್ಕೆ ಸಜ್ಜಾಗುವ ಜೋಡಿಗಳಿಗೆ ತಮ್ಮ ಪ್ರಥಮ ಅನುಭವದ ಬಗ್ಗೆ ಅನೇಕ ಸಂದೇಹಗಳಿರುತ್ತವೆ. ಮಿತ್ ಮತ್ತು ಅತಿರಂಜಿತ ಕಲ್ಪನೆಗಳ ಭಾರಕ್ಕೆ ಸಿಕ್ಕಿ ಅವರ ಪ್ರಪ್ರಥಮ ಅನುಭವ ನಿರಾಸಾದಾಯಕ ಅಂತ್ಯ ಕಾಣುವ ಸಾಧ್ಯತೆಯೇ ಹೆಚ್ಚು. ಹಾಗಿದ್ರೆ ಮೊದಲ ಬಾರಿ ಮೈಥುನ ನಡೆಸೋದಕ್ಕೆ ಏನ್ ತಯಾರಿ ಮಾಡ್ಕೊಳ್ಬೇಕು ಅಂತ ನೀವು ಕೇಳಬಹುದು. ಆದ್ರೆ ಈ ತಯಾರಿ ಯುದ್ಧಕ್ಕೆ ರೆಡಿಯಾಗುವಂಥದ್ದೇನಲ್ಲ. ಇದಕ್ಕೆ ಶಸ್ತ್ರಾಭ್ಯಾಸ ನಡೆಸೋ ಅಗತ್ಯ ಕೂಡ ಇಲ್ಲ. ಬಹಳಷ್ಟು ಮಂದಿ ಅತೀವ ಭಯದ ಕಾರಣದಿಂದಲೇ ಮೊದಲ ಪ್ರಯತ್ನದಲ್ಲಿ ಸೋಲ್ತಾರೆ. ಇಷ್ಟಕ್ಕೂ ಆರಂಭಿಕ ಜೋಡಿಗಳು ಸೆಕ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಅದರ ಕುರಿತು ತಮಗೆ ಸಿಕ್ಕ ಅಪೂರ್ಣ ಮಾಹಿತಿಗಳನ್ನೇ ಆಧರಿಸಿ ಒಂದು ಕಲ್ಪನೆಯನ್ನ ಸೃಷ್ಟಿ ಮಾಡಿಕೊಂಡಿರ್ತಾರೆ. ಆದರೆ ವಾಸ್ತವದಲ್ಲಿ ಅವರ ಕಲ್ಪನೆಗಳು ಗಾಳಿಗೆ ತೂರಿ ಹೋಗುವ ಕಾರಣ ನಿರಾಶರಾಗ್ತಾರೆ. ಮೊದಲ ಬಾರಿಗೆ ಮಿಲನ ಕ್ರಿಯೆ ನಡೆಸುವಾಗ ಸಂಪೂರ್ಣ ತೃಪ್ತಿ, ಭಾವಪ್ರಾಪ್ತಿ ಸಾಧ್ಯವಿಲ್ಲ ಅಂತಾನೆ ಹೆಚ್ಚಿನವರು ನಂಬ್ತಾರೆ. ಅಲ್ಲದೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ಇಲ್ಲದ ಕಾರಣ ತಪ್ಪು ಮಾಡಿ ಸುಖದ ಗಡಿಯ ಹತ್ತಿರಕ್ಕೆ ಹೋಗುವ ಮೊದಲೇ ಆಟವನ್ನು ಸೋತು ಬಿಡ್ತಾರೆ. ಇದೇ ಕಾರಣದಿಂದ ಮೊದಲ ಬಾರಿಗೆ ಮೈಥುನಕ್ಕೆ ತೊಡಗುವವರು ತುಂಬಾನೇ ಭಯದಲ್ಲಿರ್ತಾರೆ. ಮೊದಲ ಬಾರಿಯ ಸೋಲು ಗೆಲುವಿನ ಆಧಾರದಲ್ಲಿ ಅವರ ಮುಂದಿನ ಯಶಸ್ಸು ನಿರ್ಧರಿತವಾಗುತ್ತೆ ಅನ್ನೋ ಭಯವೇ ಇದಕ್ಕೆಲ್ಲ ಕಾರಣ. ಹೀಗೆ ಮೊದಲ ಬಾರಿಗೆ ಮಿಲನ ಕ್ರಿಯೆಗೆ ಸಿದ್ಧವಾಗ್ತಿರೋ ಜೋಡಿ ಇದರಲ್ಲಿ ಯಶಸ್ಸು ಪಡೆಯೋದಕ್ಕೆ ಸ್ವರ್ಗ ಸುಖವೆಂದೇ ಬಿಂಬಿತವಾಗಿರುವ ಮಿಲನ ಸುಖದ ಅನುಭವ ಪಡೆಯೋದಕ್ಕೆ ಕೆಲವೊಂದು ಸೂಚನೆಗಳನ್ನ, ಟಿಪ್ಸ್ಗಳನ್ನ ಪಾಲಿಸಬಹುದು. ಆ ಟಿಪ್ಸ್ಗಳೇನು ಅನ್ನೋದನ್ನ ನಾವೀಗ ಕೇಳೋಣ. ಈ ಸುಖದ ತಂತ್ರಗಳನ್ನ ಅನುಸರಿಸುವ ಮೂಲಕ ನೀವು ನಿಮ್ಮ ಸಂಗಾತಿಗೆ ಪೂರ್ಣ ತೃಪ್ತಿಯನ್ನ ನೀಡಬಹುದು. ಅವಗಣನೆ ಸಲ್ಲದು. ನಮ್ಗೆಲ್ಲ ಸೆಕ್ಸ್ ಕ್ರಿಯೆ ಎಷ್ಟೊತ್ತು ನಡೆಸಬೇಕು ಅನ್ನೋದ್ರ ಬಗ್ಗೆ ಅರಿವು ಕಡಿಮೆ ಅಂತ ಆಗ್ಲೇ ಹೇಳಿದ್ವಿ. ಅದರ ಜೊತೆಗೆ ಹೆಣ್ಣಿಗೆ ಸುಖದ ಅರಿವಾಗಲು ದೀರ್ಘಕಾಲ ತಗಲುತ್ತೆ ಅಂತಾನೂ ತಿಳಿಸಿದ್ವಿ. ಹೀಗಾಗಿ ಮೊದಲ ಬಾರಿಗೆ ಮೈಥುನಕ್ಕೆ ತೊಡಗುವಾಗ ನಿಮ್ಮ ಸಂಗಾತಿಯ ಅವಗಣನೆ ಮಾಡಲೇಬೇಡಿ. ಅವರ ಇಚ್ಛೆ ಏನಿದೆ ಅನ್ನೋದನ್ನ ತಿಳ್ಕೊಳ್ದೆ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ಇಷ್ಟಕ್ಕೂ ಮಿಲನ ಕ್ರಿಯೆ ಎಷ್ಟೊತ್ತು ನಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾದ್ದು ನಿಮ್ಮ ಸಂಗಾತಿಯೇ. ಅದು ಅವರ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆ. ಮೊದಲ ಬಾರಿಗೆ ಯೋನಿ ಪ್ರವೇಶ ಮಾಡುವ ಪ್ರಕ್ರಿಯೆ ತುಂಬಾನೇ ಕಠಿಣವಾಗಬಹುದು. ಸೂಕ್ತ ರೀತಿಯಲ್ಲಿ ಕಾಮೋತ್ತೇಜನವಾಗದೇ ಇದ್ರೆ ಹುಡುಗಿಯ ಯೋನಿ ತೇವವನ್ನ ಕಳೆದುಕೊಂಡು ಪ್ರವೇಶದ ವೇಳೆ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ಅಪಾರ ನೋವಾಗಬಹುದು. ಹೀಗಾಗಿ ಪ್ರಥಮ ಪ್ರಯತ್ನದಲ್ಲಿ ಯಾವತ್ತಿಗೂ ಕೂಡ ಅವಸರ ಮಾಡಲೇಬಾರದು. ಅದರಲ್ಲೂ ಮುಖ್ಯವಾಗಿ ಪ್ರವೇಶಕ್ಕಿಂತ ಮಿಗಿಲಾಗಿ ಮಿಲನದಲ್ಲಿರುವ ಇತರೆ ಕ್ರಿಯೆಗಳಾದ ಉತ್ತೇಜನ, ಉದ್ದೀಪನ ಇತ್ಯಾದಿ ತಂತ್ರಗಳನ್ನು ಬಳಸಿಕೊಂಡು ಇಬ್ಬರ ದೇಹವನ್ನು ಸಂಪೂರ್ಣವಾಗಿ ಮಿಲನಕ್ಕೆ ಸಿದ್ಧಗೊಳಿಸುವ ಕ್ರಿಯೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರೆ ಅದರಿಂದ ಪ್ರಯೋಜನ ಆಗಬಹುದು. ಹುಡುಗರ ಪಾಲಿಗಂತೂ ಇದು ಅತ್ಯಂತ ಕಠಿಣ ಸಮಯ. ಮೊದಲ ಪ್ರಯತ್ನದಲ್ಲಿ ಹೆಚ್ಚಿನ ಶ್ರಮ ತೆಗೆದುಕೊಳ್ಳುವ ಕಾರಣ ಮೈಥುನದಲ್ಲಿ ನೋವು ಕೂಡ ಉಂಟಾಗಬಹುದು. ತೋಳಿಗೆ ದೇಹದ ಭಾರವನ್ನ ತುಂಬಾ ಹೊತ್ತು ತಡೆಯೋದಕ್ಕೆ ಸಾಧ್ಯವಾಗದೆ ಕೈ ಸೋಲಬಹುದು. ಆ ಸಂದರ್ಭದಲ್ಲಿ ನಿಮ್ಮ ಈಗೋ ತೋರಿಸದೆ ನಿಮ್ಮ ಸಂಗಾತಿಯಲ್ಲಿ ನಿಮ್ಮ ಸಮಸ್ಯೆಯನ್ನ ಮುಕ್ತವಾಗಿ ಹೇಳ್ಕೊಂಡು ಒಂದಷ್ಟು ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಪ್ರಯತ್ನ ಮುಂದುವರಿಸೋದು ಇಬ್ಬರ ಲೈಂಗಿಕ ಆರೋಗ್ಯಕ್ಕೂ ಕೂಡ ಉತ್ತಮ. ಮೈಥುನವನ್ನು ಆನಂದಿಸಿ. ಒಂದು ವೇಳೆ ಮೊದಲ ಪ್ರಯತ್ನದಲ್ಲೇ ನೀವು ಹೆಚ್ಚು ಸಮಯ ಮೈಥುನದಲ್ಲಿ ಪಾಲ್ಗೊಂಡು ಅದರ ಆನಂದವನ್ನು ಅನುಭವಿಸಲು ಸಾಧ್ಯವಾದರೆ ಮುಂದೆ ನಿಮ್ಮ ಸಾಮರ್ಥ್ಯ ಎಷ್ಟು ಅನ್ನೋದು ನಿಮ್ಗರಿವಾಗುತ್ತೆ. ಹೀಗೆ ಮೈಥುನದ ಆನಂದ ಹೀಗೆಯೇ ಪಡೆಯಬೇಕು ಎಂಬುದಕ್ಕೆ ಯಾವುದೇ ನಿಯಮಗಳಿಲ್ಲ.
ಚೌಕಟ್ಟಂತೂ ಮೊದಲೇ ಇಲ್ಲ. ಆದರೆ ಈ ಆನಂದ ನಿಮ್ಮ ಜೊತೆ ನಿಮ್ಮ ಸಂಗಾತಿಗೂ ಕೂಡ ಸಿಗ್ತಾ ಇದೆಯೇ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಿಮ್ಮ ಸಂಗಾತಿಗೆ ಪ್ರಥಮ ಮೈಥುನ ಖುಷಿಗಿಂತ ಹೆಚ್ಚು ನೋವು ಕೊಡ್ತಾ ಇದೆ ಎಂದಾದ್ರೆ ನೀವು ತಕ್ಷಣ ಆ ಕ್ರಿಯೆಯಿಂದ ಹಿಂದೆ ಸರಿಯೋದು ಉತ್ತಮ. ಯಾಕಂದ್ರೆ ಮೊದಲ ಮೈಥುನ ಇಬ್ಬರಿಗೂ ಖುಷಿ ಕೊಟ್ಟಲ್ಲಿ ಮಾತ್ರ ಮುಂದೆ ನಿಮ್ಮಿಬ್ಬರ ಜೀವನ ಸುಖಮಯವಾಗಿರುತ್ತೆ. ಇಲ್ಲದೆ ಹೋದ್ರೆ ಸಂಗಾತಿಗಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ಮೊದಲ ಮಿಲನ ಕೊನೆಯವರೆಗೂ ದುಸ್ವಪ್ನವಾಗಿ ಕಾಡುತ್ತೆ. ಕನ್ಯಾ ಪೊರೆ ಎಂಬ ಭ್ರಮೆ. ಸಾಮಾನ್ಯವಾಗಿ ಮೊಟ್ಟ ಮೊದಲಿಗೆ ಸೆಕ್ಸ್ನಲ್ಲಿ ಪಾಲ್ಗೊಳ್ಳುವ ಹುಡುಗಿರಿಗೆ ರಕ್ತಸ್ರಾವ ಆಗ್ಲೇಬೇಕು ಅನ್ನೋ ಭ್ರಮೆ ಕೆಲವರಲ್ಲಿದೆ. ಅವರಲ್ಲಿರೋ ಕನ್ಯಾ ಪೊರೆ ಹರಿದು ರಕ್ತ ಹೊರಬಂದ್ರಷ್ಟೇ ಅದು ಮೊದಲ ಮಿಲನ ಅನ್ನೋ ಭ್ರಮೆ ಹಲವು ಮೈಥುನಗಳ ಸುಖವನ್ನ ಹಾಳುಗೆಡವಿರುವ ಪ್ರಕರಣಗಳು ಕೂಡ ಇವೆ. ಆದರೆ ಇಲ್ಲಿ ಹುಡುಗರು ನೆನ್ಪಿಟ್ಕೊಳ್ಬೇಕಾದ ವೈಜ್ಞಾನಿಕ ಸತ್ಯ ಹೊಂದಿದೆ. ಅದು ನೀವು ಅಂದುಕೊಂಡ ಹಾಗೆ ಕನ್ಯಾ ಪೊರೆ ಅಥವಾ ಹಿಮೆನ್ ಅನ್ನೋದು ಕಾಗದದ ಹಾಳೆಯಂತೆ ನಾಜೂಕು ಅಂಗವಲ್ಲ. ಬದಲಾಗಿ ಅದು ರಬ್ಬರ್ನಂತಹ ಫ್ಲೆಕ್ಸಿಬಿಲಿಟಿ ಇರುವ ಚರ್ಮದಂತಹ ಒಂದು ರಚನೆ. ಹೀಗಾಗಿ ಮೊದಲ ಪ್ರಯತ್ನದಲ್ಲಿ ಯೋನಿ ಪ್ರವೇಶವಾದಾಗ ಈ ಕನ್ಯಾ ಪೊರೆ ಹರಿಯಲೇಬೇಕು ಅಂತೇನಿಲ್ಲ. ಅದು ಬಿಗಿಯಾಗಿಲ್ಲದೆ ಹಿಗ್ಗಿ ಪ್ರವೇಶಕ್ಕೆ ಅನುವು ಮಾಡಿಕೊಡೋ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಈ ಹಿಮೆನ್ ಕೇವಲ ಮೈಥುನದಿಂದ ಮಾತ್ರವಲ್ಲದೆ ಓಡೋದು, ಸೈಕ್ಲಿಂಗ್ ಇವೇ ಮೊದಲಾದ ಹೆಚ್ಚಿನ ದೈಹಿಕ ವ್ಯಾಯಾಮದಂತಹ ಚಟುವಟಿಕೆಗಳು ನಡೆದಾಗ್ಲೂ ಕೂಡ ಬ್ರೇಕ್ ಆಗೋ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಮೊಟ್ಟ ಮೊದಲಿಗೆ ಸೆಕ್ಸ್ನಲ್ಲಿ ಭಾಗಿಯಾಗುವಾಗ ಇಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡದೆ ಕೇವಲ ಮಿಲನ ಕ್ರಿಯೆಯ ಸುಖ ಪಡೆಯೋದ್ರ ಬಗ್ಗೆ ಮಾತ್ರ ಗಮನ ಹರಿಸಿದ್ರೆ ಸಾಕು. ಮುಕ್ತ ಮಾತುಕತೆಯ ಲಾಭ. ಇನ್ನು ಹಾಸಿಗೆ ಮೇಲೆ ಕಾಮಕೇಳಿಗೋಸ್ಕರ ಸೇರಿದ ಸಂಗಾತಿಗಳಿಬ್ರೂ ಮೊದಲ ಬಾರಿಗೆ ಮೈಥುನ ನಡೆಸ್ತಾ ಇದ್ರೆ ಮಿಲನಕ್ಕೂ ಮೊದಲು ಮುಕ್ತವಾಗಿ ಮಾತನಾಡೋದು ಅಗತ್ಯ. ಮುಖ್ಯವಾಗಿ ಇಬ್ಬರಿಗೂ ಕೂಡ ಮೈಥುನದ ಬಗ್ಗೆ ಇರುವಂತಹ ಕಲ್ಪನೆ, ಭಾವನೆ ಮತ್ತು ಫ್ಯಾಂಟಸಿಗಳ ಬಗ್ಗೆ ಮಾತನಾಡಿದ್ರೆ ಅದರಿಂದ ಸಂಗಾತಿಗಳಿಬ್ಬರಿಗೂ ಕೂಡ ಏನಿಷ್ಟ ಅನ್ನೋದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದರಿಂದ ಮುಂದೆ ಇಬ್ಬರು ಹೆಚ್ಚಿನ ಉತ್ಸಾಹದಿಂದ ಮಿಲನ ಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಕಾಂಡೋಮ್ ಬಳಸಬಹುದಾ ಅಂತ ನೀವು ಕೇಳಬಹುದು. ಹಲವರಿಗೆ ಸೆಕ್ಸ್ ಮಾಡುವಾಗ ಕಾಂಡೋಮ್ ಬಳಸಿದ್ರೆ ಖುಷಿ ಸಿಗೋದಿಲ್ಲ ಅನ್ನೋ ಭಾವನೆ ಇರುತ್ತೆ. ಈ ಕಾರಣದಿಂದಲೇ ಕಾಂಡೋಮ್ ಬಳಸೋದಕ್ಕೆ ಹಿಂದೇಟನ್ನ ಹಾಕ್ತಾರೆ. ಆದರೆ ಮೊದಲ ಬಾರಿಗೆ ಸೇರುವಾಗ ಗರ್ಭ ಧರಿಸೋದನ್ನ ತಪ್ಪಿಸೋದಕ್ಕೆ ಬಹುತೇಕ ಜೋಡಿಗಳು ಫಾಲಿಂಗ್ ಔಟ್ ಟೆಕ್ನಿಕ್ ಅನ್ನ ಬಳಸ್ತಾರೆ. ಆದರೆ ಇದು ಗರ್ಭ ಧರಿಸದೇ ಇರೋದಕ್ಕೆ ಪರಿಣಾಮಕಾರಿ ವಿಧಾನ ಅಲ್ಲ. ಹೀಗಾಗಿ ಸುರಕ್ಷಿತ ಸೆಕ್ಸ್ ಅನ್ನ ಬಯಸುವಂಥವರು ಕಾಂಡೋಮ್ ಅನ್ನ ಖಂಡಿತ ಯೂಸ್ ಮಾಡಬೇಕು. ಸುರಕ್ಷಿತ ಲೈಂಗಿಕ ಸಂಪರ್ಕ ಬಯಸುವ ಜೋಡಿಗಳು ಮಿಲನಕ್ಕೂ ಮೊದಲು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳೋದು ನಿಜಕ್ಕೂ ಉತ್ತಮವಾದಂತಹ ಅಭ್ಯಾಸ. ಇನ್ನು ಮೊದಲ ಬಾರಿಗೆ ಸೆಕ್ಸ್ನಲ್ಲಿ ಭಾಗವಹಿಸುವವರು ಫೋರ್ ಪ್ಲೇಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಬೇಕು. ನಿಮ್ಮ ಸಂಗಾತಿಯ ಶರೀರದಲ್ಲಿ ಯಾವ ಭಾಗದಲ್ಲಿ ಮುಟ್ಟಿದ್ರೆ ಅವರಿಗೆ ಹೆಚ್ಚು ಸಂತೋಷವಾಗತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲ ಬಾರಿಗೆ ಮಿಲನ ನಡೆಸುವಾಗ ನಡುವೆ ಹೆಚ್ಚು ಸಮಯ ವಿಶ್ರಾಂತಿ ಪಡೆಯೋದು ಸಾಮಾನ್ಯ ಮತ್ತು ಸ್ವಾಭಾವಿಕ ಕ್ರಿಯೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು. ಹೀಗೆ ಮಾಡಿದಾಗ ಹೊಸ ಜೀವನದಲ್ಲಿ ಜೊತೆಯಾದ ಜೋಡಿಗಳು ಮೈಥುನದ ಮೂಲಕ ಸ್ವರ್ಗ ಸುಖವನ್ನ ಅನುಭವಿಸೋದ್ರಲ್ಲಿ ಸಂದೇಹವೇ ಇಲ್ಲ. ಇನ್ನು ಮೂಡ್ ಸೃಷ್ಟಿ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ಕೇಳ್ತೀರಾ? ಮೊದಲ ಬಾರಿಗೆ ಸೆಕ್ಸ್ನಲ್ಲಿ ಭಾಗವಹಿಸುವಾಗ ಪುರುಷರು ಬಹಳ ವೇಗವಾಗಿ ಸ್ಖಲನದ ಘಟ್ಟವನ್ನ ತಲುಪಬಹುದು. ಆದರೆ ಮೊದಲೇ ಹೇಳಿದ ಹಾಗೆ ಹೆಣ್ಮಕ್ಕಳಿಗೆ ಈ ಅನುಭವ ಹುಡುಗರಷ್ಟು ಶೀಘ್ರವಾಗಿ ಆಗೋದೇ ಇಲ್ಲ. ಇದಕ್ಕಾಗಿ ಕೆಲವು ಸೆಕ್ಸ್ ಭರಿತ ಕಾರ್ಯಗಳ ಮೂಲಕ ಹುಡುಗಿರಿಗೆ ಮೂಡ್ ಬರಿಸಬೇಕಾಗತ್ತೆ. ಮೊದಲ ಬಾರಿಗೆ ಮೈಥುನದಲ್ಲಿ ಭಾಗವಹಿಸುವ ಹುಡುಗಿಯರು ಸಹಜವಾಗಿ ಹೆಚ್ಚಿನ ನಾಚಿಕೆ, ಸಂಕೋಚ ಮತ್ತು ಭಯದ ಭಾವನೆಯನ್ನ ಹೊಂದಿರ್ತಾರೆ. ಆಗ ಅವರ ಭಾವೋದ್ವೇಗ ಮತ್ತು ಕಾಮೋತ್ತೇಜನದ ಪ್ರಕ್ರಿಯೆ ತುಂಬಾ ನಿಧಾನವಾಗ್ಬಿಡತ್ತೆ. ಅದಕ್ಕೋಸ್ಕರ ಮೂಡ್ ಬರಿಸುವ ಪ್ರಯತ್ನ ಹುಡುಗರ ಕಡೆಯಿಂದ ಆಗಬೇಕಾಗತ್ತೆ. ಇಷ್ಟಕ್ಕೂ ಮೂಡ್ ಬರ್ಸೋದು ಹೇಗೆ ಅಂತ ಕೇಳಿದ್ರೆ ಫೋರ್ ಪ್ಲೇ ಮತ್ತು ರೊಮ್ಯಾಂಟಿಕ್ ಚಟುವಟಿಕೆಗಳ ಬಗ್ಗೆ ನಾವೀಗಾಗಲೇ ಹೇಳಿರುವ ಅಂಶಗಳನ್ನು ಗಮನಿಸಿ.
ಆಸನಗಳ ಸರ್ಕಸ್ ಬೇಡ. ಮೊಟ್ಟ ಮೊದಲ ಬಾರಿಗೆ ರತಿಕ್ರೀಡೆಯಲ್ಲಿ ಭಾಗವಹಿಸುವಾಗ ಬಹಳಷ್ಟು ಜನ ಕಾಮಸೂತ್ರದಲ್ಲಿ ಉಲ್ಲೇಖಿತ ಕೆಲವು ಲೈಂಗಿಕ ಆಸನಗಳನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನೀವು ತಜ್ಞರನ್ನ ಕೇಳಿದ್ರೆ ಮೊದಲ ಬಾರಿಗೆ ಸೆಕ್ಸ್ ಮಾಡುವಾಗ ಈ ತರಹದ ಪ್ರಯೋಗಗಳನ್ನು ಮಾಡದೇ ಇರೋದೇ ಉತ್ತಮ. ನೀವು ಮೊದಲ ಬಾರಿಗೆ ಮೈಥುನದಲ್ಲಿ ಭಾಗವಹಿಸ್ತಾ ಇರುವಾಗ ನಿಮಗೆ ಅನುಕೂಲಕರ ಹಾಗೆಯೇ ಕಡಿಮೆ ನೋವುಂಟು ಮಾಡುವ ಭಂಗಿಗಳನ್ನೇ ಆಯ್ದುಕೊಳ್ಳೋದು ಮುಖ್ಯ. ಈ ಕಾರಣಕ್ಕಾಗಿ ಮಿಷನರಿ ಸ್ಥಿತಿಯಂತಹ ಆಸನಗಳೇ ಸಾಮಾನ್ಯವಾಗಿ ಅನುಕೂಲಕರವಾಗಿವೆ ಅಂತ ತಜ್ಞರು ಹೇಳ್ತಾರೆ. ಸೈಜ್ ಮ್ಯಾಟರ್ ಆಗತ್ತಾ ಅಂತಾನೂ ನೀವು ಕೇಳಬಹುದು. ಸೆಕ್ಸ್ನಲ್ಲಿ ಭಾಗವಹಿಸೋ ಮೊದಲು ಕೆಲವು ಸಂಗಾತಿಗಳು ತಮ್ಮ ದೇಹದ ಗುಪ್ತಾಂಗಗಳ ಗಾತ್ರದ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾರೆ. ಆದರೆ ಈ ಸೈಜ್ನ ಮ್ಯಾಟರ್ ಸಂಪೂರ್ಣವಾಗಿ ನಿಮ್ಮ ಭಾವನೆಗಳ ಮೇಲೆ ಆಧಾರಿತವಾಗಿವೆ. ವಿಶೇಷವಾಗಿ ಪುರುಷರಿಗೆ ಸ್ತನಗಳ ಗಾತ್ರದ ಬಗ್ಗೆ ಒಂದೇ ರೀತಿಯ ಭಾವನೆ ಇರೋದಿಲ್ಲ. ಹಾಗೆಯೇ ಮಹಿಳೆಯರು ಪುರುಷರ ಅಂಗದ ಗಾತ್ರದ ಬಗ್ಗೆ ಒಂದೇ ರೀತಿಯ ಚಿಂತನೆಗಳನ್ನು ಹೊಂದಿರೋದಿಲ್ಲ. ಹಾಗೆ ನೋಡಿದ್ರೆ ಶಿಶ್ನ ತುಂಬಾ ದೊಡ್ಡದಾದ್ರೆ ಮೊದಲ ಬಾರಿಗೆ ಸೆಕ್ಸ್ ಮಾಡುವಾಗ ಮಹಿಳೆಯರು ಹೆಚ್ಚಿನ ನೋವನ್ನ ಅನುಭವಿಸಬೇಕಾಗತ್ತೆ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಗಂಡು ಮತ್ತು ಹೆಣ್ಣಿನಲ್ಲಿ ಸೂಕ್ಷ್ಮ ಸಂವೇದನೆಗಳನ್ನು ಉಂಟುಮಾಡುವ ಅಂಗಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಕೇಳಿ ಕುಕು FM.